ಇದೇ ಮೊದಲ ಬಾರಿಗೆ ನಡೆದಂತಹ ಖೋಖೋ ವಿಶ್ವಕಪ್ನಲ್ಲಿ ಭಾರತ ಗೆದ್ದು ಜಯಬೇರಿಯನ್ನು ಬಾರಿಸಿದೆ. ಈ ಫೈನಲ್ ಪಂದ್ಯದಲ್ಲಿ ಅತ್ಯಂತ ಉತ್ತಮವಾದಂತಹ ಪ್ರದರ್ಶನ ಕಂಡುಕೊಟ್ಟಂತಹ ಚೈತ್ರ ಮೈಸೂರಿನ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದವರು. ನಾನೀಗ ಸದ್ಯ ಚೈತ್ರ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದೆ ಈ ಒಂದು ಖೋಖೋವನ್ನು ಪ್ರಾಕ್ಟೀಸ್ ಮಾಡ್ತಂತಹ ಗ್ರೌಂಡ್ನಲ್ಲಿದ್ದೇನೆ. ಕುರುಬೂರು ಗ್ರಾಮದಲ್ಲಿ ಬರುವಂತಹ ಶಾಲೆಯ ಆವರಣದಲ್ಲಿ ಪ್ರತಿನಿತ್ಯವೂ ಕೂಡ ಅವರು ತರಬೇತಿಯನ್ನು ಪಡಿತಾ ಇದ್ರು. ಜೊತೆಗೆ ಈಗಾಗಲೇ ಏನು ಈ ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೂ ಕೂಡ ಇಲ್ಲಿ ಈ ಗ್ರಾಮದಲ್ಲೂ ಕೂಡ ಖೋಖೋಗೆ ಸಾಕಷ್ಟು ಸಹಕಾರಿಯಾಗಿದ್ದು, ಜೊತೆಗೆ ಸಾಕಷ್ಟು ಶಿಕ್ಷಕರು ಕೂಡ ಅಂದರೆ ಖೋಖೋ ಅವರ ಮಾರ್ಗದರ್ಶಕರು, ಜೊತೆಗೆ ಏನು ಅವರ ಪ್ರದರ್ಶನದಲ್ಲಿ ಈಗಾಗಲೇ ಪೋಷಕರು ಕೂಡ ಹೇಳ್ತಾ ಇದ್ರು, ನಾವು ಅವರಿಗೆ ಜನ್ಮ ಕೊಟ್ಟ ತಂದೆ ತಾಯಿ ಇರ್ಬೋದು, ಆದರೆ ಅವರು ಈ ಮಟ್ಟದ ಸಾಧನೆ ಮಾಡೋದಕ್ಕೆ ಚೈತ್ರಾಗೆ ಏನೋ ಅವರ ಗುರುಗಳು ಜೊತೆಗೆ ಮಾರ್ಗದರ್ಶಕರು ಕೂಡ ಮಂಜುನಾಥ್ ಅವರಾಗಿದ್ದರು. ಸೊ ಹೀಗಾಗಿ ಮಂಜುನಾಥ್ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ನೀವು ಮಾರ್ಗದರ್ಶಕ ಕೊಟ್ಟಂತಹ ಯುವತಿ ದೆಹಲಿಯಲ್ಲಿ ಭಾರತದ ಬಾವುಟವನ್ನು ಎತ್ತಿಡ್ತಿದ್ದಾರೆ ಸರ್. ಬಹಳ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ನಮ್ಮ ಒಂದು ಸಣ್ಣ ಹಳ್ಳಿಲಿ ಕುರುಬೂರು ಗ್ರಾಮದಿಂದ ಈ ಒಂದು ಗ್ರೌಂಡ್ನಲ್ಲೇ ಪ್ರಾಕ್ಟೀಸ್ ಮಾಡಿ ದಿನನಿತ್ಯ ಇವತ್ತು ಆ ಮಟ್ಟಕ್ಕೆ ಎತ್ತರವಾಗಿ ಬೆಳೆದಿದೆ ಅಂತಂದರೆ ಆ ಒಂದು ಆಟವನ್ನು ನಾವು ಕಣ್ತುಂಬ ನೋಡಿದ ಸರ್. ಫೈನಲ್ ಪಂದ್ಯವನ್ನು ತುಂಬ ಅದ್ಭುತವಾದ ಪ್ರದರ್ಶನ ನೀಡಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಂಡು ನಾವು ನಮ್ಮ ಮನೆಯವರೆಲ್ಲ ಕುಳಿತುಕೊಂಡು ನೋಡ್ದೋ. ಬಹಳ ಹೆಮ್ಮೆ ಅನಿಸುತ್ತೆ. ಒಬ್ಬ ಕೋಚ್ಗೆ ಇದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ ಸರ್. ಬಹಳ ಹೆಮ್ಮೆ ಅನಿಸುತ್ತೆ. ಮಾತು ಆಡೋಕ್ಕೆ ಆಗಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಇವತ್ತು ಆ ಮಗುವಿಂದ ನಾನು ಗುರುತಿಸ್ಕೊಂಡಂಗೆ ಆಗದೆ, ಹೂವಿನೊಂದಿಗೆ ನಾನು ಸ್ವರ್ಗ ಸೇರ್ತವನಾಗಿ ಇವತ್ತು ಆ ಮಗುವಿಂದ ನಾನು ಸಹ ಒಂದು ಅತ್ಯುತ್ತಮವಾದ ಒಂದು ಹೆಸರನ್ನು ಹೆಸರನ್ನಕ್ಕಿಂತ ಹೆಚ್ಚಾಗಿ ಸಹ ನನ್ನ ಕರ್ತವ್ಯ ಇದು. ಮಾತ್ರ ತುಂಬ ಒಳ್ಳೆ ಹುಡುಗಿ ಸಹ, ಓದೋದ್ರಲ್ಲೂ ತುಂಬ ಅತ್ಯುತ್ತಮವಾದ ಹುಡುಗಿ. ಮತ್ತು ಪ್ರಾಕ್ಟೀಸು ಅಷ್ಟೇ ಯಾವುದೇ ರೀತಿಯಾದ ಕಳ್ಳಾಟ ಆಡದೆ ತುಂಬ ಇದರಲ್ಲಿ ಶಿಸ್ತುಬದ್ಧವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಂಥ ಹುಡುಗಿ ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ ಸರ್. ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಅದರಲ್ಲೂ ಕೂಡ ಫೈನಲ್ ಸೇರುವಂಥ ಸಂದರ್ಭದಲ್ಲಿ ಫೈನಲ್ ಮ್ಯಾಚ್ನಲ್ಲಿ ಪಂದ್ಯ ಶ್ರೇಷ್ಠವನ್ನು ತೆಗೆದುಕೊಳ್ಳುವಂಥದ್ದು ಅವರ ಜೀವನದ ಅತ್ಯುತ್ತಮ ಸಾಧನೆ. ನೆಲೆಯೂ ಕೂಡ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಚೈತ್ರ ಅವರು ಕೂಡ ಪಂದ್ಯ ಶ್ರೇಷ್ಠವನ್ನು ಪಡೆದುಕೊಂಡ್ರು ಸರ್. ಆ ಕ್ಷಣ ಜೊತೆಗೆ ನಿಮ್ಮ ಹತ್ರ ಹೇಗೆ ಅನಿಸ್ತು ಸರ್ ಆ ಕ್ಷಣ ಅವ್ರು ತೆಗೆದುಕೊಳ್ಳೋ ಸಂದರ್ಭದಲ್ಲಿ? ಸರ್, ನಾವು ಟಿ ವಿ ನೋಡ್ತಾ ಇದ್ದೋ, ನಮಗೆ ಒಂದು ಗ್ಯಾರಂಟಿ ಇತ್ತು ನಮ್ಮ ಚೈತ್ರ. ಯಾಕಂದರೆ ಬೆಸ್ಟ್ ಡಿಫೆಂಡರ್ ಸರ್. ಅವಳು 4ನೇ ತರಗತಿಯಿಂದನೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ಲು. ಇದಕ್ಕೆ ಮುಂಚೆ ವೀಣಾ ಅಂತ ಒಂದು ಹುಡುಗಿ ಇತ್ತು ಸರ್. ಆ ಹುಡುಗಿನೂ ಸಹ ಈಗಲೂ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇದು ಕೆಲಸ ಆಗಿದೆ. ಆ ಮಗು ಚೈತ್ರ ಅವಳು ವೀಣಾಳನ್ನು ನೋಡಿಕೊಂಡೇ ಬೆಳ್ಕೊಂಡು ಬಂದಿದ್ದು. ನಾನು ಅಕ್ಕನಂಗೆ ಭಾರತ ತಂಡವನ್ನು ಪ್ರತಿನಿಧಿಸ್ತೀನಿ, ಅವ್ರ ಥರನೇ ನಾನು ಆಟ ಆಡ್ತೀನಿ, ಓದೋದ್ರಲ್ಲೂ ಅಷ್ಟೇ ಸೇಮ್ ಸರ್, ಡಿಟೋ. ಅವರಿಬ್ಬರು ಒಳ್ಳೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆ ರೀತಿ ಬೆಳ್ಕೊಂಡು ಬಂದಂಥ ಹುಡುಗಿ ಅತ್ಯುತ್ತಮವಾದ ಡಿಫೆಂಡರು ಆಗಿರೋದ್ರಿಂದ ಖಂಡಿತ ಫೈನಲ್ನಲ್ಲಿ ಅವಳಿಗೆ ಅವಕಾಶ ಸಿಗುತ್ತೆ ಅಂತ ನಾವು ತುಂಬ ತುದಿಗಾಲಲ್ಲಿ ನಿಂತ್ಕೊಂಡು ಮ್ಯಾಚಸ್ನ ನೋಡ್ದೋ. ಪ್ಲೇಯಿಂಗ್ 12ಅಲ್ಲಿ ಅವಳ ಹೆಸರು ಫಸ್ಟ್ ಲೀಸ್ಟಲ್ಲಿ ಇತ್ತು. ಡೆಫಿನೆಟ್ಲಿ ಇವತ್ತು ಆಡಿಸ್ತಾರೆ ಅಂತ ಬಹಳ ಖುಷಿ ಆಯಿತು. ಅದಕ್ಕೆ ತಕ್ಕಂತೆ ಫಸ್ಟ್ ಎಂಟ್ರಿ ಫಸ್ಟ್ ಬ್ಯಾಚಲ್ಲಿ ಕಳಿಸಿದ್ರು. ಬಹಳ ಸಖತ್ತಾಗಿ ಆಡಿದ್ರು ಸರ್. 2 ಇನ್ನಿಂಗ್ಸಲ್ಲೂ ಸಹ ಅದ್ಭುತವಾದ ಒಂದು ಡಿಫೆನ್ಸ್ನ ಆಡ್ಕೊಟ್ಟು ನಮ್ಮ ಭಾರತ ತಂಡ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ಲು. ಅದಕ್ಕೆ ತಕ್ಕಂತೆ ಅವಳಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಗ್ತದೆ. ಅದನ್ನು ನೋಡ್ದೋ ಟಿ ವಿಲಿ ನೋಡ್ತಿದ್ರೆ ಸರ್ ನಮಗೆ ರೋಮಾಂಚನ ಆಗ್ತಿತ್ತು, ಕಣ್ಣಲ್ಲಿ ನೀರು ಬರ್ತಿತ್ತು. ಅಯ್ಯೋ, ಒಬ್ಬ ಗುರುವಾಗಿ ಆ ಟಿ ವಿಲಿ ನಿಂತ್ಕೊಂಡು ಆ ಮಗು ಪ್ಲೇಯರ್ ಆಫ್ ದ ಅವಾರ್ಡ್ ತಗೊಳ್ತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಬಹಳ ಖುಷಿ ಆಯಿತು ಸರ್. ಅದನ್ನು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ ಸರ್, ಅನುಭವಿಸ್ಬೇಕು ಅನಿಸ್ತದಲ್ಲ, ಬಹಳ ಹೆಮ್ಮೆ ಅನಿಸುತ್ತೆ ಸರ್. ಚೈತ್ರ ಅವರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಮತ್ತು ಆಟಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಆ ಒಂದು ಶಿಸ್ತು ಭಾಳ ಮುಖ್ಯ ಸರ್. ಅವರ ಶಿಸ್ತಿನ ಅಭ್ಯಾಸದ ಬಗ್ಗೆ ಹೇಳಿದ್ದಾರೆ ಸರ್. ಸರ್, ನಾನಿಲ್ಲಿ 2007ರಲ್ಲಿ ನಾನು ಈ ಒಂದು ವಿದ್ಯಾರ್ಥಿ ಕಾನ್ವೆಂಟು ನಮ್ಮ ಕೃಷಿ ಬಂಗಿರೆ ಸರ್ ಅವರು ಸ್ಥಾಪನೆ ಮಾಡಿದಂಥ ವಿದ್ಯಾರ್ಥಿ ಕಾನ್ವೆಂಟ್ಗೆ ನಾನು ಬರ್ತೀನಿ. ನಾನೊಬ್ಬ ಜನರಲ್ ಟೀಚರು ಸರ್. ಮಕ್ಕಳಲ್ಲಿ ಸಣ್ಣ ಪುಟ್ಟ ಆಟ ಆಡ್ಸ್ಕೊಂಡು ಹೋಗ್ತಿದ್ದೆ. ಆ ಮಕ್ಕಳಲ್ಲಿರುವಂಥ ಪ್ರತಿಭೆ, ಸ್ಪೀಡೆಲ್ಲ ನೋಡಿ ನಾನು ಒಂದು ಸಣ್ಣ ತಂಡವನ್ನು ಕಟ್ಕೊಳ್ತಾ ಹೋಗ್ತೀನಿ. ಮಕ್ಕಳಲ್ಲಿರುವಂಥ ಎಫರ್ಟು ಮತ್ತು ಅವರ ಡೆಡಿಕೇಷನು, ಎಸ್ಪೆಷಲಿ ನಾನು ಸೀನಿಯರ್ ಮಕ್ಕಳೆಲ್ಲ ಅತ್ಯುತ್ತಮವಾದ ಪ್ರದರ್ಶನ ಇಟ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಇನ್ಸ್ಪಿರೇಷನ್ ಅಂತ ಅನ್ಬೋದು ಆ ಮಕ್ಕಳಿಗೆ. ಚೈತ್ರನ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಅತ್ಯುತ್ತಮವಾದ ಒಳ್ಳೆ ಹುಡುಗಿ ಸರ್. ಪ್ರಾಕ್ಟೀಸ್ ಅಂತೂ ಒಂದು ದಿನವೂ ತಪ್ಪಿಸ್ತಿರಲಿಲ್ಲ, ಹುಷಾರಿಲ್ಲದೆ ಸರಿ, ಮತ್ತು ಯಾವುದೇ ಹಬ್ಬ ಹರಿದಿನಗಳಿರಲಿ, ಮನೇಲಿ ಏನೇ ಕೆಲಸದ ಒತ್ತಡ ಇದ್ದರೂ ಸಹ ಎಲ್ಲವನ್ನು ಮುಗಿಸ್ಕೊಂಡು ಪ್ರತಿದಿನ ಅರ್ಲಿ ಮಾರ್ನಿಂಗ್ 5:45ಗೆ ಶುರು ಮಾಡಿದ್ರೆ ಸಹ 7:30 ಕ್ಲಾಸ್ ಅವರ್ಸಲ್ಲಿ, ಕ್ಲಾಸ್ ಇಲ್ಲ ಅಂತಂದರೆ 8-8:15 ತನಕ ಮಾಡ್ಕೊಂಡು ಹೋಗ್ತಿದ್ಲು. ಮತ್ತು ಈವ್ನಿಂಗು 4 ಗಂಟೆಗೆ ಬರ್ತು ಅಂದರೆ 6:30-7 ಗಂಟೆವರೆಗೆ ಪ್ರಾಕ್ಟೀಸು. ಬಹಳ ಶಿಸ್ತಿನಿಂದ ಕೂಡಿರುವಂಥ ವ್ಯಕ್ತಿ ಸರ್. ಪ್ರಾಕ್ಟೀಸ್ ಅಂತ ಬಂತಂದರೆ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ತುಂಬ ಡೆಡಿಕೇಷನಿಂದ ಪ್ರಾಕ್ಟೀಸ್ ಮಾಡ್ತಿದ್ಲು. ಇವತ್ತು ಆ ಡೆಡಿಕೇಷನು, ಆ ಡಿಸಿಪ್ಲಿನಿಂದಲೇ ಇವತ್ತು ಆ ಮಟ್ಟಕ್ಕೆ ಬೆಳೆದ ನಿಂತಾಳೆ ಸರ್. ಅದು ಅವ್ರ ಕುಟುಂಬಸ್ಥರು ಕೂಡ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸರ್. ಪ್ರತಿಯೊಬ್ಬರು ಕೂಡ ನಿಮ್ಮ ಹೆಸರು ಹೇಳ್ತಾರೆ ಸರ್. ಯಾಕೆಂದರೆ ನಾವು ಜನ್ಮ ಕೊಟ್ಟಿರ್ಬೋದು, ಆದರೆ ಪ್ರತಿನಿತ್ಯ ಅವರಿಗೆ ತಪ್ಪುಗಳೆಲ್ಲ ತೀಡಿ ಅವರ ಅಭ್ಯಾಸಕ್ಕೆ ನೀವು ಪ್ರಮುಖ ಕಾರಣ ಅಂತೇಳಿ ಅವ್ರ ಕುಟುಂಬಸ್ಥರು ಕೂಡ ಹೇಳುವಂಥದ್ದು ಎಷ್ಟು ಖುಷಿ ಆಗ್ತದೆ ಸರ್ ಈ ಸಂದರ್ಭ? ಸರ್, ಬಹಳ ಖುಷಿಯಾಗುತ್ತೆ. ಅವರು ಹೇಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅನ್ನೋದು ಏನಿಲ್ಲ ಸರ್, ನಾನೊಬ್ಬ ನೆಪ ಮಾತ್ರ. ನಿಜವಾಗ್ಲೂ ಇವತ್ತೇನಾರು ಆ ಹುಡುಗಿ ಅಷ್ಟು ಸಾಧನೆ ಮಾಡಿದೆ ಅಂತಂದರೆ ನಮ್ಮ ಕಾನ್ವೆಂಟು
ನಮ್ಮ ಶ್ರೀ ದೇಗುಲ ಮಠದ ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳ ಆಶೀರ್ವಾದ ಮತ್ತು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ, ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆ ಮತ್ತು ಎಲ್ಲ ಪೋಷಕ ವರ್ಗದವರು ಮತ್ತು ನಮ್ಮ ಮನೆಯವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನನಗೋಸ್ಕರ, ಈ ಒಂದು ಅಚೀವ್ಮೆಂಟ್ಗೋಸ್ಕರ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಕ್ಕಳ ಡೆಡಿಕೇಶನ್ ಸರ್. ಆ ಮಗು ತುಂಬ ಕಷ್ಟಪಟ್ಟಿದೆ, ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ನಾವು ಜಸ್ಟ್ ಮಾರ್ಗದರ್ಶನ ಸರ್ ನೀಡಿದ್ದೀವಿ. ಆ ಒಂದು ಮಾರ್ಗದರ್ಶನದಿಂದ ಆ ಮಗು ಇವತ್ತು ಒಳ್ಳೆ ಲೆವೆಲ್ಗೆ ಬಂದಿದೆ ಸರ್. ಪೋಷಕ ವರ್ಗದ ದೊಡ್ಡ ಮನಸ್ಸು ನನ್ನಿಂದ ಅಂತ ಹೇಳಿದ್ದಾರೆ, ದೇವರಾಣಿ ನನ್ನಿಂದ ಅಲ್ಲ ಸರ್. ಮಗು ಅಷ್ಟು ಕಷ್ಟಪಟ್ಟಿದೆ. ಇದೇ ರೀತಿ ಹಲವಾರು ಮಕ್ಕಳು ತುಂಬ ಕಷ್ಟಪಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಅಂದ್ಬಿಟ್ಟು ಅವರ ಒಂದು ದಾರಿಲೇ ಹೋಗ್ತಾ ಇದ್ದಾರೆ. ಎಲ್ಲರೂ ಸಹ ಅತ್ಯುತ್ತಮ ಪ್ರದರ್ಶನ ನೀಡಿ ಮುಂದೆ ಇದು ಕಾಮನ್ವೆಲ್ತ್ ಗೇಮು, ಒಲಿಂಪಿಕ್ಸ್ ಗೇಮ್ನಲ್ಲೂ ಸಹ ನಮ್ಮ ಖೋಖೋ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಆ ಥರ ಏನಾರು ಆಯಿತು ಅಂತಂದರೆ 100% ಹೇಳ್ತಾ ಇದ್ದೀನಿ ಸರ್, ನಮ್ಮ ಈ ಕುರುಬೂರು ಗ್ರಾಮದಿಂದ ಈ ಮಣ್ಣಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂಥ ಒಂದು ಮಗು ಒಲಿಂಪಿಕ್ಸ್ನಲ್ಲಿ ಆಡ್ತಾಳೆ ಅಂತ ನನಗೆ ಭರವಸೆ ಇದೆ ಸರ್. ಆ ನಿಟ್ಟಿನಲ್ಲೇ ನಾವು ಪ್ರಾಕ್ಟೀಸನ್ನು ಮಾಡಿಸಿ ತಯಾರಿ ಮಾಡ್ತೀನಿ ಸರ್ ಖಂಡಿತವಾಗಿ. ಖೋಖೋ ಅಂತಂದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಕಳೆದ ಹಲವು ವರ್ಷಗಳ ಹಿಂದಿನಿಂದಲೂ ಕೂಡ ಕ್ರಿಕೆಟ್ಗೆ ಸಿಗುವಂತಹ ಆದ್ಯತೆ, ಪ್ರಾಮುಖ್ಯತೆ, ಒಂದು ಅಭ್ಯಾಸ ಇರ್ಬೋದು, ಜೊತೆಗೆ ಅದಕ್ಕೂ ಕೊಡುವಂತಹ ಮಹತ್ವ ಈ ದೇಸಿ ಕ್ರೀಡೆಗಳಿಗೆ ಕೊಡ್ತಾ ಇರಲಿಲ್ಲ ಸರ್. ಆದರೆ ಇವತ್ತು ವಿಶ್ವಕಪ್ ಪಂದ್ಯವೆಲ್ಲ ಇಲ್ಲಿ ಭಾರತ ಗೆದ್ದಿದೆ ಸರ್. ಅದು ಮೈಸೂರಿನಿಂದಲೂ ಕೂಡ ಒಂದು ಇವತ್ತಿ ನೀವು ಮಾರ್ಗದರ್ಶನ ಮಾಡಿದಂತಹ ಯುವತಿ ಆಯ್ಕೆಯಾಗಿ ಸರಳಿ ಪಂದ್ಯಶ್ರೇಷ್ಠವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಏನು ಹೇಳ್ತೀರಾ ಸರ್? ಯಾಕಂದರೆ ಈ ದೇಸಿ ಕ್ರೀಡೆಗಳನ್ನ ಉತ್ತೇಜನ ಮಾಡೋದಕ್ಕೆ ಸರ್, ದೇಸಿ ಕ್ರೀಡೆಗಳೇ ತುಂಬ ಇಂಪಾರ್ಟೆಂಟು ಸರ್. ಯಾಕಂದರೆ ನಮ್ಮ ಅಪ್ಪಟ ಗ್ರಾಮೀಣ ಭಾರತೀಯ ಕ್ರೀಡೆ, ನಮ್ಮ ಮಣ್ಣಿನಲ್ಲಿ ಹುಟ್ಟಿರುವಂಥ ಕ್ರೀಡೆ. ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಹಾಕಿ ಆಗಿರ್ಬೋದು. ಇವತ್ತು ನೋಡಿ ನಾವು ಹಾಕಿಲಿ ಮತ್ತು ಕಬಡ್ಡಿಲಿ ನಾವು ಗೆಲ್ಲೋದಕ್ಕೆ ಒಲಿಂಪಿಕ್ಸ್ನಲ್ಲಿ ಪರದಾಡ್ತಿದ್ದೀವಿ. ಯಾಕೆ ಅಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ನಮ್ಮನ್ನ ಗೆಲ್ಲೋದಕ್ಕೆ ಯಾರಿಂದನೂ ಆಗ್ತಾರಿಲ್ಲ, ಹಾಕಿ ಕಬಡ್ಡಿ ಎಲ್ಲ. ಈಗ ಎಲ್ಲ ಕಡೆಯೂ ಸಹ ಅದು ನೋಡಿ, ನಮ್ಮ ಮಣ್ಣಿನಲ್ಲಿ ಬೆಳೆದಂತಹ ಹಾಕಿ ಕಬಡ್ಡಿ ಇವತ್ತು ಎಲ್ಲ ಕಡೆ ಫೇಮಸ್ ಆಗಿದೆ. ಇರಾನ್ ತಂಡ ತುಂಬ ಅತ್ಯುತ್ತಮವಾಗಿದೆ ಯಾವುದು ಇದರಲ್ಲಿ ಕಬಡ್ಡಿಲಿ. ಮತ್ತು ಹಾಕಿಲೂ ಅಷ್ಟೇ, ಜರ್ಮನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡು ಎಲ್ಲವೂ ಸಹ ಅತ್ಯುತ್ತಮವಾದ, ಪಾಕಿಸ್ತಾನ ಇವೆಲ್ಲವೂ ಸಹ ಅತ್ಯುತ್ತಮವಾದ ಪ್ರದರ್ಶನ ಇಟ್ಕೊಂಡು ಬರ್ತಾ ಇದ್ದಾವೆ. ದೇಶೀಯ ಕ್ರೀಡೆಗಳಿಗೆ ಅವಕಾಶ ಕೊಡಬೇಕು ಸರ್. ಈಗ ನಮ್ಮ ನರೇಂದ್ರ ಮೋದಿ ಸರ್ ಅವರು ದೇಶೀಯ ಕ್ರೀಡೆಗಳಿಗೋಸ್ಕರನೇ ಖೇಲೋ ಇಂಡಿಯಾ ಅಂತ ಮಾಡಿದ್ದಾರೆ. ಅವ್ರು ಬಂದಾಗಿಂದ ದೇಶೀಯ ಕ್ರೀಡೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಸರ್. ಇನ್ನು ಮುಂದೆನೂ ಈ ವರ್ಲ್ಡ್ ಕಪ್ ಇದೊಂದು ಮುನ್ನುಡಿ ಬರೆದಂಗೆ ಸರ್. ಖಂಡಿತವಾಗಿಯೂ ಖೋಖೋನೂ ಸಹ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಮತ್ತು ನಾನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ಸರ್, ಇದೇ ಮಣ್ಣಿನಲ್ಲಿ ಬೆಳೆದಂತಹ ಯೂನಿವರ್ಸಿಟಿನಲ್ಲಿ ಕ್ಯಾಪ್ಟನ್ ಆಗಿ ನಮ್ಮ ಭಾರತದ ನವದೆಹಲಿ ನಡೆದಂತಹ ಖೋಖೋ ಪ್ರಥಮ ವರ್ಲ್ಡ್ ಕಪ್ನಲ್ಲಿ ನಮ್ಮ ಗ್ರಾಮೀಣ ಅಪ್ಪಟ ಒಂದು ಪ್ರತಿಭೆ ಸರ್, ಅವಳು ಟೆಕ್ನಿಕಲ್ ಅಫಿಷಿಯಲ್ ಆಗಿ, ತಾಂತ್ರಿಕ ಅಧಿಕಾರಿಯಾಗಿ ಅಮೂಲ್ಯರವರು ಹೋಗಿದ್ದಾರೆ. ಅವರ ಒಂದು ಕೊಡುಗೆನೂ ಸಹ ಅಪಾರ ಸರ್. ಇವತ್ತು ಎರಡೂ ಮಕ್ಕಳು ಸಹ ವಿಭಿನ್ನವಾದ ಮಾರ್ಗದಲ್ಲಿ ಹೋಗಿ ಅತ್ಯುತ್ತಮವಾದ ಹೆಸರನ್ನು ತಂದುಕೊಟ್ಟಿದ್ದಾರೆ. ಈ ಮೂಲಕ ಅಮೂಲ್ಯರವರಿಗೂ ಚೈತ್ರರವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಇದಿಷ್ಟು ಏನು ಚೈತ್ರ ಅವರಿಗೆ ಮಾರ್ಗದರ್ಶನ ಮಾಡಿದಂತಹ ಮಂಜುನಾಥ್ ಅವರ ಮಾತುಗಳು. ಜೊತೆಗೆ ಖೋಖೋ ನಿಜಕ್ಕೂ ಕೂಡ ಬೆಳೀಬೇಕು, ಇಡೀ ದೇಶದಲ್ಲಿ ಈ ಒಂದು ಖೋಖೋ ಪಂದ್ಯ ಎಲ್ಲರೂ ಕೂಡ ಆಡಬೇಕು. ದೇಸಿ ಕ್ರೀಡೆಗೆ ಮೋದಿಯವರು ಸಾಕಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ನನಗಂತೂ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಚೈತ್ರಾಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದೆ. ಜೊತೆಗೆ ಒಂದು ಗುರುವಾಗಿ ಇದಕ್ಕಿಂತ ದೊಡ್ಡ ಗೌರವ ಇಲ್ಲೊಂದು ಸಿಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದೇ ಮೊದಲ ಬಾರಿಗೆ ನಡೆದಂತಹ ಖೋಖೋ ವಿಶ್ವಕಪ್ನಲ್ಲಿ ಭಾರತ ಗೆದ್ದು ಜಯಬೇರಿಯನ್ನು ಬಾರಿಸಿದೆ. ಈ ಫೈನಲ್ ಪಂದ್ಯದಲ್ಲಿ ಅತ್ಯಂತ ಉತ್ತಮವಾದಂತಹ ಪ್ರದರ್ಶನ ಕಂಡುಕೊಟ್ಟಂತಹ ಚೈತ್ರ ಮೈಸೂರಿನ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದವರು. ನಾನೀಗ ಸದ್ಯ ಚೈತ್ರ ಪ್ರತಿನಿತ್ಯ ಪ್ರಾಕ್ಟೀಸ್ ಈ ಒಂದು ಖೋಖೋವನ್ನು ಪ್ರಾಕ್ಟೀಸ್ ಮಾಡ್ತಂತಹ ಗ್ರೌಂಡ್ನಲ್ಲಿದ್ದೇನೆ. ಕುರುಬೂರು ಗ್ರಾಮದಲ್ಲಿ ಬರುವಂತಹ ಶಾಲೆಯ ಆವರಣದಲ್ಲಿ ಪ್ರತಿನಿತ್ಯವೂ ಕೂಡ ಅವರು ತರಬೇತಿಯನ್ನು ಪಡಿತಾ ಇದ್ದರು. ಜೊತೆಗೆ ಈಗಾಗಲೇ ಏನು ಈ ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೂ ಕೂಡ ಇಲ್ಲಿ ಈ ಗ್ರಾಮದಲ್ಲೂ ಕೂಡ ಖೋಖೋಗೆ ಸಾಕಷ್ಟು ಸಹಕಾರಿಯಾಗಿದ್ದು, ಜೊತೆಗೆ ಸಾಕಷ್ಟು ಶಿಕ್ಷಕರು ಕೂಡ, ಅಂದರೆ ಖೋಖೋ ಅವರ ಮಾರ್ಗದರ್ಶಕರು, ಜೊತೆಗೆ ಏನು ಅವರ ಪ್ರದರ್ಶನದಲ್ಲಿ ಈಗಾಗಲೇ ಪೋಷಕರು ಕೂಡ ಹೇಳ್ತಾ ಇದ್ರು, ನಾವು ಅವರಿಗೆ ಜನ್ಮ ಕೊಟ್ಟ ತಂದೆ ತಾಯಿ ಇರ್ಬೋದು, ಆದರೆ ಅವರು ಈ ಮಟ್ಟದ ಸಾಧನೆ ಮಾಡೋದಕ್ಕೆ ಚೈತ್ರಾಗೆ ಏನೋ ಅವರ ಗುರುಗಳು ಜೊತೆಗೆ ಮಾರ್ಗದರ್ಶಕರು ಕೂಡ ಮಂಜುನಾಥ್ ಅವರಾಗಿದ್ದರು. ಸೊ ಹೀಗಾಗಿ ಮಂಜುನಾಥ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ ಇವತ್ತು ನೀವು ಮಾರ್ಗದರ್ಶಕ ಕೊಟ್ಟಂತಹ ಯುವತಿ ದೆಹಲಿಯಲ್ಲಿ ಭಾರತದ ಬಾವುಟವನ್ನು ಎತ್ತಿಡ್ತಿದ್ದಾರೆ ಸರ್. ಬಹಳ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ನಮ್ಮ ಒಂದು ಸಣ್ಣ ಹಳ್ಳಿಲಿ ಕುರುಬೂರು ಗ್ರಾಮದಿಂದ ಈ ಒಂದು ಗ್ರೌಂಡ್ನಲ್ಲೇ ಪ್ರಾಕ್ಟೀಸ್ ಮಾಡಿ ದಿನನಿತ್ಯ ಇವತ್ತು ಆ ಮಟ್ಟಕ್ಕೆ ಎತ್ತರವಾಗಿ ಬೆಳೆದಿದೆ ಅಂತಂದರೆ ಆ ಒಂದು ಆಟವನ್ನು ನಾವು ಕಣ್ತುಂಬ ನೋಡಿದ ಸರ್. ಫೈನಲ್ ಪಂದ್ಯವನ್ನು ತುಂಬ ಅದ್ಭುತವಾದ ಪ್ರದರ್ಶನ ನೀಡಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಂಡು ನಾವು ನಮ್ಮ ಮನೆಯವರೆಲ್ಲ ಕುಳಿತುಕೊಂಡು ನೋಡ್ದೋ. ಬಹಳ ಹೆಮ್ಮೆ ಅನಿಸುತ್ತೆ. ಒಬ್ಬ ಕೋಚ್ಗೆ ಇದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ ಸರ್. ಬಹಳ ಹೆಮ್ಮೆ ಅನಿಸುತ್ತೆ. ಮಾತು ಆಡೋಕ್ಕೆ ಆಗಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಇವತ್ತು ಆ ಮಗುವಿಂದ ನಾನು ಗುರುತಿಸ್ಕೊಂಡಂಗೆ ಆಗದೆ, ಹೂವಿನೊಂದಿಗೆ ನಾನು ಸ್ವರ್ಗ ಸೇರ್ತು ಅಂದಾಗೆ ಇವತ್ತು ಆ ಮಗುವಿಂದ ನಾನು ಸಹ ಒಂದು ಅತ್ಯುತ್ತಮವಾದ ಒಂದು ಹೆಸರನ್ನು ಹೆಸರನ್ನಕ್ಕಿಂತ ಹೆಚ್ಚಾಗಿ ಸಹ ನನ್ನ ಕರ್ತವ್ಯ ಇದು. ಮಾತ್ರ ತುಂಬ ಒಳ್ಳೆ ಹುಡುಗಿ ಸರ್, ಓದೋದ್ರಲ್ಲೂ ತುಂಬ ಅತ್ಯುತ್ತಮವಾದ ಹುಡುಗಿ. ಮತ್ತು ಪ್ರಾಕ್ಟೀಸು ಅಷ್ಟೇ ಯಾವುದೇ ರೀತಿಯಾದ ಕಳ್ಳಾಟ ಆಡದೆ ತುಂಬ ಇದರಲ್ಲಿ ಶಿಸ್ತುಬದ್ಧವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಂಥ ಹುಡುಗಿ ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ ಸರ್. ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಅದರಲ್ಲೂ ಕೂಡ ಫೈನಲ್ ಸೇರುವಂಥ ಸಂದರ್ಭದಲ್ಲಿ ಫೈನಲ್ ಮ್ಯಾಚ್ನಲ್ಲಿ
ಪಂದ್ಯ ಶ್ರೇಷ್ಠವನ್ನ ತೆಗೆದುಕೊಳ್ಳುವಂಥದ್ದು ಅವರ ಜೀವನದ ಅತ್ಯುತ್ತಮ ಸಾಧನೆ. ನೆನ್ನೆಯೂ ಕೂಡ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಚೈತ್ರ ಅವರು ಕೂಡ ಪಂದ್ಯ ಶ್ರೇಷ್ಠವನ್ನ ಪಡೆದುಕೊಂಡ್ರು ಸರ್. ಆ ಕ್ಷಣ ಜೊತೆಗೆ ನಿಮ್ಮ ಹತ್ರ ಹೇಗೆ ಅನಿಸ್ತು ಸರ್ ಆ ಕ್ಷಣ ಅವ್ರು ತೆಗೆದುಕೊಳ್ಳೋ ಸಂದರ್ಭದಲ್ಲಿ? ಸರ್ ನಾವು ಟಿ ವಿ ನೋಡ್ತಾ ಇದ್ದೋ, ನಮಗೆ ಒಂದು ಗ್ಯಾರಂಟಿ ಇತ್ತು ನಮ್ಮ ಚೈತ್ರ, ಯಾಕಂದರೆ ಬೆಸ್ಟ್ ಡಿಫೆಂಡರ್ ಸರ್. ಅವಳು 4ನೇ ತರಗತಿಯಿಂದನೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ಲು. ಇದಕ್ಕೆ ಮುಂಚೆ ವೀಣಾ ಅಂತ ಒಂದು ಹುಡುಗಿ ಇತ್ತು ಸರ್. ಆ ಹುಡುಗಿನೂ ಸಹ ಈಗಲೂ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇದು ಕೆಲಸ ಆಗಿದೆ. ಆ ಮಗು ಚೈತ್ರ ಅವಳು ವೀಣಾಳನ್ನು ನೋಡಿಕೊಂಡೇ ಬೆಳ್ಕೊಂಡು ಬಂದಿದ್ದು. ನಾನು ಅಕ್ಕನಂಗೆ ಭಾರತ ತಂಡವನ್ನು ಪ್ರತಿನಿಧಿಸ್ತೀನಿ, ಅವ್ರ ಥರನೇ ನಾನು ಆಟ ಆಡ್ತೀನಿ, ಓದೋದ್ರಲ್ಲೂ ಅಷ್ಟೇ ಸೇಮ್ ಸರ್ ಡಿಟೋ. ಅವರಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆ ರೀತಿ ಬೆಳ್ಕೊಂಡು ಬಂದಂಥ ಹುಡುಗಿ ಅತ್ಯುತ್ತಮವಾದ ಡಿಫೆಂಡರು ಆಗಿರೋದ್ರಿಂದ ಖಂಡಿತ ಫೈನಲ್ನಲ್ಲಿ ಅವಳಿಗೆ ಅವಕಾಶ ಸಿಗುತ್ತೆ ಅಂತ ನಾವು ತುಂಬ ತುದಿಗಾಲಲ್ಲಿ ನಿಂತ್ಕೊಂಡು ಮ್ಯಾಚಸ್ನ ನೋಡಿದೋ. ಪ್ಲೇಯಿಂಗ್ 12ಅಲ್ಲಿ ಅವಳ ಹೆಸರು ಫಸ್ಟ್ ಲೀಸ್ಟಲ್ಲಿ ಇತ್ತು. ಡೆಫಿನೆಟ್ಲಿ ಇವತ್ತು ಆಡಿಸ್ತಾರೆ ಅಂತ ಬಹಳ ಖುಷಿ ಆಯಿತು. ಅದಕ್ಕೆ ತಕ್ಕಂತೆ ಫಸ್ಟ್ ಎಂಟ್ರಿ ಫಸ್ಟ್ ಬ್ಯಾಚಲ್ಲಿ ಕಳಿಸಿದ್ರು. ಬಹಳ ಸಖತ್ತಾಗಿ ಆಡಿದ್ಲು ಸರ್. 2 ಇನ್ನಿಂಗ್ಸಲ್ಲೂ ಸಹ ಅದ್ಭುತವಾದ ಒಂದು ಡಿಫೆನ್ಸ್ನ ಆಡ್ಕೊಟ್ಟು ನಮ್ಮ ಭಾರತ ತಂಡ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ಲು. ಅದಕ್ಕೆ ತಕ್ಕಂತೆ ಅವಳಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಗ್ತದೆ. ಅದು ನೋಡ್ದು ಟಿ ವಿಲಿ ನೋಡ್ತಿದ್ರೆ ಸರ್ ನಮಗೆ ರೋಮಾಂಚನ ಆಗ್ತಿತ್ತು, ಕಣ್ಣಲ್ಲಿ ನೀರು ಬರ್ತಿತ್ತು. ಅಯ್ಯೋ, ಒಬ್ಬ ಗುರುವಾಗಿ ಆ ಟಿ ವಿಲಿ ನಿಂತ್ಕೊಂಡು ಆ ಮಗು ಪ್ಲೇಯರ್ ಆಫ್ ದ ಅವಾರ್ಡ್ ತಗೊಳ್ತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಬಹಳ ಖುಷಿ ಆಯಿತು ಸರ್. ಅದನ್ನು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ ಸರ್, ಅನುಭವಿಸ್ಬೇಕು ಅನಿಸ್ತದಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಚೈತ್ರ ಅವರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮತ್ತು ಆಟಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಆ ಒಂದು ಶಿಸ್ತು ಭಾಳ ಮುಖ್ಯ ಸರ್. ಅವರ ಶಿಸ್ತಿನ ಅಭ್ಯಾಸದ ಬಗ್ಗೆ ಹೇಳಿದ್ದಾರೆ ಸರ್. ಸರ್ ನಾನಿಲ್ಲಿ 2007ರಲ್ಲಿ ನಾನು ಈ ಒಂದು ವಿದ್ಯಾಧೀಶ ಕಾನ್ವೆಂಟು ನಮ್ಮ ಕೃಷಿ ಬುಂಗಿರೆ ಸರ್ ಅವರು ಸ್ಥಾಪನೆ ಮಾಡಿದಂಥ ವಿದ್ಯಾಧೀಶ ಕಾನ್ವೆಂಟ್ಗೆ ನಾನು ಬರ್ತೀನಿ. ನಾನೊಬ್ಬ ಜನರಲ್ ಟೀಚರು ಸರ್. ಮಕ್ಕಳಲ್ಲಿ ಸಣ್ಣ ಪುಟ್ಟ ಆಟ ಆಡ್ಸ್ಕೊಂಡು ಹೋಗ್ತಿದ್ದೆ. ಆ ಮಕ್ಕಳಲ್ಲಿರುವಂಥ ಪ್ರತಿಭೆ, ಸ್ಪೀಡ್ ಎಲ್ಲ ನೋಡಿ ನಾನು ಒಂದು ಸಣ್ಣ ತಂಡವನ್ನು ಕಟ್ಕೊಳ್ತಾ ಹೋಗ್ತೀನಿ. ಮಕ್ಕಳಲ್ಲಿರುವಂಥ ಎಫರ್ಟು ಮತ್ತು ಅವರ ಡೆಡಿಕೇಷನು, ಎಸ್ಪೆಷಲಿ ನಾನು ಸೀನಿಯರ್ ಮಕ್ಕಳೆಲ್ಲ ಅತ್ಯುತ್ತಮವಾದ ಪ್ರದರ್ಶನ ಇಟ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಇನ್ಸ್ಪಿರೇಷನ್ ಅಂತ ಅನ್ಬೋದು ಆ ಮಕ್ಕಳಿಗೆ. ಚೈತ್ರನ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಅತ್ಯುತ್ತಮವಾದ ಒಳ್ಳೆ ಹುಡುಗಿ ಸರ್. ಪ್ರಾಕ್ಟೀಸ್ ಅಂತೂ ಒಂದು ದಿನವೂ ತಪ್ಪಿಸ್ತಿರಲಿಲ್ಲ, ಹುಷಾರಿಲ್ಲದಿದ್ರೂ ಸರಿ, ಮತ್ತು ಯಾವುದೇ ಹಬ್ಬ ಹರಿದಿನಗಳಿರಲಿ, ಮನೇಲಿ ಏನೇ ಕೆಲಸದ ಒತ್ತಡ ಇದ್ದರೂ ಸಹ ಎಲ್ಲವನ್ನು ಮುಗಿಸ್ಕೊಂಡು ಪ್ರತಿದಿನ ಅರ್ಲಿ ಮಾರ್ನಿಂಗು 5:45ಗೆ ಶುರು ಮಾಡಿದ್ರೆ ಸಹ 7:30 ಕ್ಲಾಸ್ ಅವರ್ಸಲ್ಲಿ, ಕ್ಲಾಸ್ ಇಲ್ಲ ಅಂತಂದರೆ 8-8:30 ತನಕ ಮಾಡ್ಕೊಂಡು ಹೋಗ್ತಿದ್ಲು. ಮತ್ತು ಈವ್ನಿಂಗು 4 ಗಂಟೆಗೆ ಬರ್ತು ಅಂದರೆ 6:30-7 ಗಂಟೆವರೆಗೆ ಪ್ರಾಕ್ಟೀಸು. ಬಹಳ ಶಿಸ್ತಿನಿಂದ ಕೂಡಿರುವಂಥ ವ್ಯಕ್ತಿ ಸರ್. ಪ್ರಾಕ್ಟೀಸ್ ಅಂತ ಬಂತಂದರೆ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ತುಂಬ ಡೆಡಿಕೇಷನಿಂದ ಪ್ರಾಕ್ಟೀಸ್ ಮಾಡ್ತಿದ್ಲು. ಇವತ್ತು ಆ ಡೆಡಿಕೇಷನು, ಆ ಡಿಸಿಪ್ಲಿನಿಂದಲೇ ಇವತ್ತು ಆ ಮಟ್ಟಕ್ಕೆ ಬೆಳೆದ ನಿಂತಾಳೆ ಸರ್. ಅದು ಅವ್ರ ಕುಟುಂಬಸ್ಥರು ಕೂಡ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸರ್. ಪ್ರತಿಯೊಬ್ಬರು ಕೂಡ ನಿಮ್ಮ ಹೆಸರು ಹೇಳ್ತಾರೆ ಸರ್. ಯಾಕೆಂದರೆ ನಾವು ಜನ್ಮ ಕೊಟ್ಟಿರ್ಬೋದು, ಆದರೆ ಪ್ರತಿನಿತ್ಯ ಅವರಿಗೆ ತಪ್ಪುಗಳೆಲ್ಲ ತೀಡಿ ಅವರ ಅಭ್ಯಾಸಕ್ಕೆ ನೀವು ಪ್ರಮುಖ ಕಾರಣ ಅಂತೇಳಿ ಅವ್ರ ಕುಟುಂಬಸ್ಥರು ಕೂಡ ಹೇಳುವಂಥದ್ದು ಎಷ್ಟು ಖುಷಿ ಆಗ್ತದೆ ಸರ್ ಈ ಸಂದರ್ಭ? ಸರ್ ಬಹಳ ಖುಷಿಯಾಗುತ್ತೆ. ಅವರು ಹೇಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅನ್ನೋದು ಏನಿಲ್ಲ ಸರ್, ನಾನೊಬ್ಬ ನೆಪ ಮಾತ್ರ. ನಿಜವಾಗ್ಲೂ ಇವತ್ತೇನಾರು ಆ ಹುಡುಗಿ ಅಷ್ಟು ಸಾಧನೆ ಮಾಡಿದೆ ಅಂತಂದರೆ ನಮ್ಮ ಕಾನ್ವೆಂಟು, ನಮ್ಮ ಶ್ರೀ ದೇಗುಲ ಮಠದ ಹಿರಿಯ ಶ್ರೀಗಳು, ಕಿರಿಯ ಶ್ರೀಗಳ ಆಶೀರ್ವಾದ, ಮತ್ತು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ, ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆ, ಮತ್ತು ಎಲ್ಲ ಪೋಷಕ ವರ್ಗದವರು, ಮತ್ತು ನಮ್ಮ ಮನೆಯವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನನಗೋಸ್ಕರ, ಈ ಒಂದು ಅಚೀವ್ಮೆಂಟ್ಗೋಸ್ಕರ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಕ್ಕಳ ಡೆಡಿಕೇಶನ್ ಸರ್. ಆ ಮಗು ತುಂಬ ಕಷ್ಟಪಟ್ಟಿದೆ, ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ನಾವು ಜಸ್ಟ್ ಮಾರ್ಗದರ್ಶನ ಸರ್ ನೀಡಿದ್ದೀವಿ. ಆ ಒಂದು ಮಾರ್ಗದರ್ಶನದಿಂದ ಆ ಮಗು ಇವತ್ತು ಒಳ್ಳೆ ಲೆವೆಲ್ಗೆ ಬಂದಿದೆ ಸರ್. ಪೋಷಕ ವರ್ಗದ ದೊಡ್ಡ ಮನಸ್ಸು ನನ್ನಿಂದ ಅಂತ ಹೇಳಿದ್ದಾರೆ. ದೇವರಾಣಿ ನನ್ನಿಂದ ಅಲ್ಲ ಸರ್, ಮಗು ಅಷ್ಟು ಕಷ್ಟಪಟ್ಟಿದೆ. ಇದೇ ರೀತಿ ಹಲವಾರು ಮಕ್ಕಳು ತುಂಬ ಕಷ್ಟಪಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಅಂದ್ಬಿಟ್ಟು ಅವರ ಒಂದು ದಾರಿಲೇ ಹೋಗ್ತಾ ಇದ್ದಾರೆ. ಎಲ್ಲರೂ ಸಹ ಅತ್ಯುತ್ತಮ ಪ್ರದರ್ಶನ ನೀಡಿ ಮುಂದೆ ಇದು ಕಾಮನ್ವೆಲ್ತ್ ಗೇಮು, ಒಲಿಂಪಿಕ್ಸ್ ಗೇಮ್ನಲ್ಲೂ ಸಹ ನಮ್ಮ ಖೋಖೋ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಆ ಥರ ಏನಾರು ಆಯಿತು ಅಂತಂದರೆ 100% ಹೇಳ್ತಾಯಿದ್ದೀನಿ ಸರ್, ನಮ್ಮ ಈ ಕುರುಬೂರು ಗ್ರಾಮದಿಂದ ಈ ಮಣ್ಣಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂಥ ಒಂದು ಮಗು ಒಲಿಂಪಿಕ್ಸ್ನಲ್ಲಿ ಆಡ್ತಾಳೆ ಅಂತ ನನಗೆ ಭರವಸೆ ಇದೆ ಸರ್. ಆ ನಿಟ್ಟಿನಲ್ಲೇ ನಾವು ಪ್ರಾಕ್ಟೀಸನ್ನು ಮಾಡಿಸಿ ತಯಾರಿ ಮಾಡ್ತೀನಿ ಸರ್ ಖಂಡಿತವಾಗಿ. ಖೋಖೋ ಅಂತಂದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಕಳೆದ ಹಲವು ವರ್ಷಗಳ ಹಿಂದಿನಿಂದಲೂ ಕೂಡ ಕ್ರಿಕೆಟ್ಗೆ ಸಿಗುವಂತಹ ಆದ್ಯತೆ, ಪ್ರಾಮುಖ್ಯತೆ, ಒಂದು ಅಭ್ಯಾಸ ಇರ್ಬೋದು, ಜೊತೆಗೆ ಅದಕ್ಕೂ ಕೊಡುವಂತಹ ಮಹತ್ವ ಈ ದೇಸಿ ಕ್ರೀಡೆಗಳಿಗೆ ಕೊಡ್ತಾ ಇರಲಿಲ್ಲ ಸರ್. ಆದರೆ ಇವತ್ತು ವಿಶ್ವಕಪ್ ಪಂದ್ಯವೆಲ್ಲ ಇಲ್ಲಿ ಭಾರತ ಗೆದ್ದಿದೆ ಸರ್. ಅದು ಮೈಸೂರಿನಿಂದಲೂ ಕೂಡ ಒಂದು ಇವತ್ತು ನೀವು ಮಾರ್ಗದರ್ಶನ ಮಾಡಿದಂತಹ ಯುವತಿ ಆಯ್ಕೆಯಾಗಿ ಪಂದ್ಯ ಶ್ರೇಷ್ಠವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಏನು ಹೇಳ್ತೀರಾ ಸರ್? ಯಾಕಂದರೆ ಈ ದೇಸಿ ಕ್ರೀಡೆಗಳನ್ನ ಉತ್ತೇಜನ ಮಾಡೋದಕ್ಕೆ ಸರ್, ದೇಸಿ ಕ್ರೀಡೆಗಳೇ ತುಂಬ ಇಂಪಾರ್ಟೆಂಟು ಸರ್. ಯಾಕಂದರೆ ನಮ್ಮ ಅಪ್ಪಟ ಗ್ರಾಮೀಣ ಭಾರತೀಯ ಕ್ರೀಡೆ, ನಮ್ಮ ಮಣ್ಣಿನಲ್ಲಿ ಹುಟ್ಟಿರುವಂಥ ಕ್ರೀಡೆ, ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಹಾಕಿ ಆಗಿರ್ಬೋದು. ಇವತ್ತು ನೋಡಿ ನಾವು ಹಾಕಿಲಿ ಮತ್ತು ಕಬಡ್ಡಿಲಿ ನಾವು ಗೆಲ್ಲೋದಕ್ಕೆ ಒಲಿಂಪಿಕ್ಸ್ನಲ್ಲಿ ಪರದಾಡ್ತಿದ್ದೀವಿ. ಯಾಕೆ ಅಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ನಮ್ಮನ್ನ ಗೆಲ್ಲೋದಕ್ಕೆ ಯಾರಿಂದನೂ ಆಗ್ತಾ ಇರಲಿಲ್ಲ. ಹಾಕಿ ಕಬಡ್ಡಿ ಎಲ್ಲ ಈಗ ಎಲ್ಲ ಕಡೆಯೂ ಸಹ ಅದು ನೋಡಿ, ನಮ್ಮ ಮಣ್ಣಿನಲ್ಲಿ ಬೆಳೆದಂತಹ ಹಾಕಿ ಕಬಡ್ಡಿ ಇವತ್ತು ಎಲ್ಲ ಕಡೆ ಫೇಮಸ್ ಆಗಿದೆ. ಇರಾನ್ ತಂಡ ತುಂಬ ಅತ್ಯುತ್ತಮವಾಗಿದೆ ಯಾವುದು ಇದರಲ್ಲಿ ಕಬಡ್ಡಿಲಿ. ಮತ್ತು ಹಾಕಿಲೂ ಅಷ್ಟೇ, ಜರ್ಮನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡು ಎಲ್ಲವೂ ಸಹ ಅತ್ಯುತ್ತಮವಾದ, ಪಾಕಿಸ್ತಾನ ಇವೆಲ್ಲವೂ ಸಹ ಅತ್ಯುತ್ತಮವಾದ ಪ್ರದರ್ಶನ ಇಟ್ಕೊಂಡು ಬರ್ತಾ ಇದ್ದಾವೆ. ದೇಶೀಯ ಕ್ರೀಡೆಗಳಿಗೆ ಅವಕಾಶ ಕೊಡಬೇಕು ಸರ್. ಈಗ ನಮ್ಮ
ನರೇಂದ್ರ ಮೋದಿ ಸರ್ ಅವರು ದೇಶೀಯ ಕ್ರೀಡೆಗಳಿಗೋಸ್ಕರನೇ ಖೇಲೋ ಇಂಡಿಯಾ ಅಂತ ಮಾಡಿದ್ದಾರೆ. ಅವ್ರು ಬಂದಾಗಿಂದ ದೇಶೀಯ ಕ್ರೀಡೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಸರ್. ಇನ್ನು ಮುಂದೆನೂ ಈ ವರ್ಲ್ಡ್ ಕಪ್ ಇದೊಂದು ಮುನ್ನುಡಿ ಬರದಂಗೆ ಸರ್. ಖಂಡಿತವಾಗಿಯೂ ಖೋಖೋನು ಸಹ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಮತ್ತು ನಾನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ಸರ್, ಇದೇ ಮಣ್ಣಿನಲ್ಲಿ ಬೆಳೆದಂತಹ ಯೂನಿವರ್ಸಿಟಿನಲ್ಲಿ ಕ್ಯಾಪ್ಟನ್ ಆಗಿ ನಮ್ಮ ಭಾರತದ ನವದೆಹಲಿ ನಡೆದಂತಹ ಖೋಖೋ ಪ್ರಥಮ ವರ್ಲ್ಡ್ ಕಪ್ನಲ್ಲಿ ನಮ್ಮ ಗ್ರಾಮೀಣ ಅಪ್ಪಟ ಒಂದು ಪ್ರತಿಭೆ ಸರ್, ಅವಳು ಟೆಕ್ನಿಕಲ್ ಅಫಿಷಿಯಲ್ ಆಗಿ ತಾಂತ್ರಿಕ ಅಧಿಕಾರಿಯಾಗಿ ಅಮೂಲ್ಯರವರು ಹೋಗಿದ್ದಾರೆ. ಅವರ ಒಂದು ಕೊಡುಗೆನೂ ಸಹ ಅಪಾರ ಸರ್. ಇವತ್ತು ಎರಡೂ ಮಕ್ಕಳು ಸಹ ವಿಭಿನ್ನವಾದ ಮಾರ್ಗದಲ್ಲಿ ಹೋಗಿ ಅತ್ಯುತ್ತಮವಾದ ಹೆಸರನ್ನು ತಂದುಕೊಟ್ಟಿದ್ದಾರೆ. ಈ ಮೂಲಕ ಅಮೂಲ್ಯರವರಿಗೂ ಚೈತ್ರರವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಇದಿಷ್ಟು ಏನು ಚೈತ್ರ ಅವರಿಗೆ ಮಾರ್ಗದರ್ಶನ ಮಾಡಿದಂತಹ ಮಂಜುನಾಥ್ ಅವರ ಮಾತುಗಳು. ಜೊತೆಗೆ ಖೋಖೋ ನಿಜಕ್ಕೂ ಕೂಡ ಬೆಳೀಬೇಕು, ಇಡೀ ದೇಶದಲ್ಲಿ ಈ ಒಂದು ಖೋಖೋ ಪಂದ್ಯ ಎಲ್ಲರೂ ಕೂಡ ಆಡಬೇಕು, ದೇಸಿ ಕ್ರೀಡೆಗೆ ಮೋದಿಯವರು ಸಾಕಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ನನಗಂತೂ ಭಾಳ ಸಂತೋಷ ಆಗ್ತಾ ಇದೆ, ಯಾಕೆಂದರೆ ಚೈತ್ರಾಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದೆ. ಜೊತೆಗೆ ಒಂದು ಗುರುವಾಗಿ ಇದಕ್ಕಿಂತ ದೊಡ್ಡ ಗೌರವ ಇಲ್ಲೊಂದು ಸಿಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು.